ನಮಸ್ಕಾರ ಸ್ನೇಹಿತರೆ, ಎಸ್ ಪ್ರಪಂಚಕ್ಕೆ ಸ್ವಾಗತ. ನಾನು ಸುಮಾ. ನಾನು ಚೆನ್ನಾಗಿದ್ದೀನಿ. ನೀವೆಲ್ಲ ಹೇಗಿದ್ದೀರಾ? ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ನನಗೆ ವ್ಲಾಗ್ ಸ್ವಲ್ಪ ರೆಗ್ಯುಲರಾಗಿ ಹಾಕೋಕ್ಕಾಗ್ತಾಯಿಲ್ಲ. ಟ್ರಿಪ್ಪಲ್ಲಿರೋದ್ರಿಂದ ಟೈಮಿಂಗ್ಸ್ ತುಂಬ ಚೇಂಜ್ ಆಗ್ತಾಯಿದೆ. ಸಾರಿ. ನಾನು ಇವತ್ತು ತಾಜ್ ಮಹಲ್ ನೋಡ್ಕೊಂಡು ಬಂದಿದ್ರ ಬಗ್ಗೆ ಎಲ್ಲ ಸ್ವಲ್ಪ ಮಾತಾಡೋಣ. ನೋಡಿ, ಇದು ಎಷ್ಟು ಚೆನ್ನಾಗಿದೆ ಅಂದರೆ, ತಾಜ್ ಮಹಲ್ ಮುಮ್ತಾಜ್ ಮಹಲ್ ನೆನಪಿಗೋಸ್ಕರ ಶಹಜಹಾನ್ ಕಟ್ಟಿಸಿರೋದು ಅನ್ನೋದು ನಾವು ಸಣ್ಣದರಿಂದ ಓದಿದ್ದೀವಿ, ಪಾಠಗಳಲ್ಲೆಲ್ಲ ಓದಿದ್ದೀವಿ. ಸೊ ಅದ್ರ ಬ್ಯೂಟಿ ಹೇಗಿದೆ ಅನ್ನೋದು ನೋಡೋ ಚಾನ್ಸ್ ಸಿಕ್ಕಾಗ ನೋಡೋಣ ಅಂತ ಹೋದಾಗ ಟಿಕೆಟ್ಸ್ ತೊಗೊಂಡು ಒಳಗೆ ಹೋದರೆ ಫಸ್ಟೆಲ್ಲ ಗೋಡೆ ಮೇಲೆ ಆ ತಾಜ್ ಮಹಲ್ದೇ ಪಿಕ್ಚರ್ಸ್ ಎಲ್ಲ ಇರುತ್ತೆ. ಅಲ್ಲಿಂದ ಒಳಗಡೆ ಈ ಥರ ಗೇಟಿಂದ ಫಸ್ಟ್ ಬಂದರೆ ನೋಡಿ, ಇದು ಮೀನಾ ಬಜಾರ್ ಅಂತ ಹೇಳ್ತಾರೆ ಅಂತ ಇತ್ತಂತೆ ಆವಾಗ. ಆಗಿನ ಕಾಲದಲ್ಲಿ ಇಲ್ಲಿ ಗಾಗ್ರಾ ಚೋಲಿ, ಆಮೇಲೆ ಒಳ್ಳೊಳ್ಳೆ ಬಳೆಗಳು, ಅದನ್ನೆಲ್ಲ ಶಹಜಹಾನ್ ಕಾಲದಲ್ಲಿ ಮಾರ್ತಿದ್ರಂತೆ. ಅದು ವಿಮೆನ್ನೇ ವರ್ಕರ್ಸ್ ಅಂದರೆ ಮರ್ಚೆಂಟ್ಸ್ ಆಗಿರ್ತಿದ್ರಂತೆ. ಸೊ ಅಲ್ಲಿಂದ ಈ ಕಡೆ ಬಂದರೆ ನಿಮಗೆ ಎದುರಿಗೆ ನಾವು ಈಸ್ಟ್ ಗೇಟಿಂದ ಬಂದರೆ ಈ ಮೇನ್ ಡೋರ್ ಕಾಣುತ್ತೆ. ಇದು ನಾವು ಈಸ್ಟ್ ಗೇಟಿಂದನೇ ಬಂದಿದ್ದು. ಇದಕ್ಕೆ ಶಾಹಿ ದರ್ವಾಜ ಅಂತಾರೆ. ಅದ್ರ ಮೇಲಿರೋ ಗುಂಬಜು 22 ಇದೆ. ಯಾಕಂದರೆ ಅದು ಕಟ್ಟಲಿಕ್ಕೆ 22 ಇಯರ್ಸ್ ಆಗಿತ್ತಂತೆ. ಸೊ 1631ಇಂದ 1653ವರೆಗೆ ಕಟ್ಟಿರೋದ್ರಿಂದ ಅಲ್ಲಿ 22 ಗುಂಬಜ್ ಹಾಕಿದ್ದಾರೆ. ಅದನ್ನು ದಾಟಿ ಒಳಗೆ ಬಂದ ತಕ್ಷಣ ಒಂಥರ ಮೈ ರೋಮಾಂಚನ ಆಗುತ್ತೆ ಅಂತ ಹೇಳ್ಬೋದು. ನಾವು ಬೆಳಗ್ಗಿನ ಜಾವ ಅದೇನೋ ಅದರದ್ದು ತಾಜ್ ಮಹಲ್ ಬಗ್ಗೆ ಎಲ್ಲ ಹೇಳ್ತಾರೆ. ಏನಂತಂದರೆ ಒಂದೊಂದು ಟೈಮ್ ಒಂದೊಂದು ಕಲರ್ ಕಾಣತ್ತಂತೆ. ಬೆಳಿಗ್ಗೆ ಒಂಥರ ಪಿಂಕ್ ಥರ ಕಂಡ್ರೆ, ಮತ್ತು ಸ್ವಲ್ಪ ಹೊತ್ತಾದಮೇಲೆ ಸಂಜೆ ಎಲ್ಲ ವೈಟ್ ಕಾಣುತ್ತೆ, ರಾತ್ರಿ ಗೋಲ್ಡನ್ ಕಲರ್ ಕಾಣುತ್ತೆ ಅಂತ ಹೇಳ್ತಾರೆ. ಆ ಥರ ಅಷ್ಟು ಅಲ್ಲೊಂದು ಲೈನ್ ಇದೆ, ನಾನು ತಕ್ಕೊಂಡಿಲ್ಲ ಅದು. ಅದರಿಂದ ಹೋದ್ರಂತೆ ತಾಜ್ ಮಹಲ್ ದೂರ ಹೋದಂಗೆ ಅನಿಸುತ್ತಂತೆ. ಇದು ನೋಡಿ, ಇಷ್ಟು ದೊಡ್ಡ ಜಾಗದಲ್ಲಿ ಗಾರ್ಡನ್ನು ಎಲ್ಲ ಇದೆ. ಇದು ಆವಾಗಲೂ ಅವರೇ ಕಟ್ಟಿಸಿರೋದು. ಇಲ್ಲಿ ಕುತ್ಕೊಂಡು ಶಹಜಹಾನ್ ಅದನ್ನ ಹೆಂಗೆ ಬಿಲ್ಡ್ ಮಾಡ್ತಾರೆ, ಅದನ್ನೇನಾದ್ರು ಚೇಂಜ್ ಮಾಡಬೇಕಿದ್ರೆ ಅನ್ನೋದನ್ನೆಲ್ಲ ಹೇಳ್ತಾ ನೋಡ್ತಾ ಕೂತಿರ್ತಿದ್ದಂತೆ. ಅಷ್ಟು ದೊಡ್ಡದು. ಪಕ್ಕದಲ್ಲೇ ಕಾಣಿಸ್ತಾ ಇದೆಯಲ್ಲ ನಿಮಗದು, ಇದು ಮುಮ್ತಾಜ್ ಶಹಜಹಾನ್ದು ಟೂಂಬದು. ಹೀಗೆ ಇಷ್ಟು ಬ್ಯೂಟಿಫುಲ್ಲಾಗಿ ಇದೆ ಅದು. ಇದನ್ನು ಕಟ್ಟಲಿಕ್ಕೆ 22,000 ವರ್ಕರ್ಸ್ ಕೆಲಸ ಮಾಡಿದಾರಂತೆ. ಹಾಗೆ ಮತ್ತು ಇದು ಯಮುನಾ ನದಿ ದಡ ಪಕ್ಕದಲ್ಲೇ ಯಮುನಾ ನದಿ ಕಾಣಿಸ್ತಾ ಇರುತ್ತೆ. ಇಲ್ಲಿಂದ ಈ ಕಡೆಯಿಂದ ನೋಡಿದ್ರೆ ಯಮುನಾ ನದಿ ಕಾಣಿಸ್ತಾ ಇರುತ್ತೆ. ಸೊ ಅದ್ರ ದಡದಲ್ಲೇ ಇದೆ. ಆಮೇಲೆ ಇದನ್ನು ಕಟ್ಟಲಿಕ್ಕೆ ಎಲ್ಲೆಲ್ಲೋ ಇರಾಕಿಂದೆಲ್ಲ ಲೇಬರರ್ಸನ್ನು ಕರೆಸಿದ್ರಂತೆ. ಮಾರ್ಬಲ್ ಸಂಗಮವರಿ ಕಲ್ಲಿಂದ ಅದು ಎಲ್ಲೆಲ್ಲಿಂದನೋ ಬೇರೆ ಬೇರೆ ಕಂಟ್ರಿಗಳಿಂದ, ಇದು ಅಷ್ಟೇ ಆ ಕಡೆಯಿಂದನೇ ಎಲ್ಲ ತರಿಸಿ ಇಂಡೋ ಇಸ್ಲಾಮಿಕ್ ಸ್ಟೈಲಲ್ಲಿ ಇದನ್ನು ಕಟ್ಟಿಸಿರೋದು. ಉಸ್ತಾದ್ ಅಹಮದ್ ಲಾಹೋರಿ ಅನ್ನೋನು ಇದ್ರ ಮೇನ್ ಕನ್ಸ್ಟ್ರಕ್ಟ್ ಮಾಡಲಿಕ್ಕೆ ಹಿ ಈಸ್ ದ ಆರ್ಕಿಟೆಕ್ಟ್ ಅಂತ ಹೇಳ್ತಾರೆ ಈ ತಾಜ್ ಮಹಲ್ಗೆ. ಸೊ ಇದು ಒಂದು ಗ್ರೇಟೆಸ್ಟ್ ಆರ್ಕಿಟೆಕ್ಚರಲ್ ಅಚೀವ್ಮೆಂಟ್ ಅಂತಲೇ ಹೇಳ್ಬೋದು. ಶಹಜಹಾನ್ಗೆ ಮುಮ್ತಾಜ್ ಅಂದರೆ ತುಂಬ ಇಷ್ಟ ಅಂತೆ. ಅವಳಿಗೆ ಬೇರೆ ಏನೋ ಹೆಸರಿದೆ, ಬಟ್ ಮುಮ್ತಾಜ್ ಅಂದರೆ ಕ್ರೌನ್ ಆಫ್ ದ ಮಹಲ್ ಅಂತ, ಅದಕ್ಕೋಸ್ಕರ ಅವಳನ್ನ ಆ ಥರ ಕರೀತಾ ಇದ್ನಂತೆ. 14th ಅವಳು ಮಗುನ ಹೆರುವಾಗ ಈ ರೀತಿಯಾಗಿ ಅವಳು ಡೆತ್ ಆಗುತ್ತೆ. ಆವಾಗಿಂದ ಅವನು ಒಂಥರ ತುಂಬ ಬೇಜಾರಾಗಿ ಹಾರ್ಟ್ ಬ್ರೋಕನ್ ಆಗಿಬಿಟ್ಟು ಅವನು ಬೇಜಾರು ಮಾಡ್ಕೊಂಡು ಕೊನೆಗೆ ಅದೇ ನೆನಪಲ್ಲಿ ನೆಕ್ಸ್ಟ್ ಇಯರೇ ಇದನ್ನು ಕಟ್ಟೋಣ ಅಂತ ಹೇಳಿ ಅನೌನ್ಸ್ ಮಾಡಿಬಿಟ್ಟು ಈ ರೀತಿ ಇಷ್ಟು ಚಂದದ ತಾಜ್ ಮಹಲನ್ನು ಕಟ್ಟಿಸಿದ್ದಾನೆ. ಈ 4 ಕಡೆ ನಿಂತಿರೋ ಮಿನಾರ್ಸು ತುಂಬ ಬ್ಯೂಟಿ ಕೊಟ್ಟಿದೆ ಅದಕ್ಕೆ, ತಾಜ್ ಮಹಲ್ಗೆ ಅಂತಲೇ ಹೇಳ್ಬೋದು. ಇಲ್ಲಿಗೆ ಇಡೀ ಥ್ರೂಔಟ್ ದ ವರ್ಲ್ಡ್ ಎಲ್ಲೆಲ್ಲಿಂದನೋ ಫಾರಿನರ್ಸ್ ಅಂತೂ ತುಂಬ ಜನ ಇರ್ತಾರೆ, ಅವರೇ ತುಂಬಿಕೊಂಡಿರ್ತಾರೆ ಅಂತಲೇ ಹೇಳ್ಬೋದು. ಅಷ್ಟು ಜನ ಇಲ್ಲಿಗೆ ವಿಸಿಟ್ ಮಾಡ್ತಾರೆ ಅದ್ರ ಬ್ಯೂಟಿನ ನೋಡಲಿಕ್ಕೋಸ್ಕರ. ದೇಶ ವಿದೇಶದಿಂದೆಲ್ಲ ಬರ್ತಾರೆ. ಇದೊಂದು ಎಟರ್ನಲ್ ಲವ್ವನ್ನು ತೋರಿಸುತ್ತೆ ಅಂತಲೇ ಹೇಳ್ಬೋದು. ಶಹಜಹಾನ್ಗೆ ತನ್ನ ಹೆಂಡತಿ ಮೇಲೆ ಇದ್ದಂಥ ಪ್ರೀತಿನ ತೋರಿಸುತ್ತೆ. ಏನೇ ಇರ್ಬೋದು, ಎಷ್ಟೇ 14th ಚೈಲ್ಡು ಅಷ್ಟು ಎಷ್ಟೋ ಜನ ಹೆಂಡತಿಯರಿರ್ತಾರೆ ಅಂತ ಎಲ್ಲ ನಾವು ಅಂದ್ಕೊಂಡು ಕೊನೆಗೂ ಒಂದು ತಾಜ್ ಮಹಲನ್ನು ನೋಡಿದಾಗ ಅನಿಸೋದು ಹೌ ಗ್ರೇಟ್ ಅಂತ ಅನಿಸ್ಬಿಡುತ್ತೆ ನೋಡ್ತಾ ಇದ್ದರೆ. ಅಷ್ಟು ಚೆನ್ನಾಗಿದೆ. ರಿಯಲಿ ಇಟ್ಸ್ ಸೋ ಬ್ಯೂಟಿಫುಲ್. Can you? From where, ma'am? You are from? You are from? We from Russia. Oh, how did you like it? Yes, yes, we know that. Russia, we know. Why? It's the biggest country, one of the biggest country. Yes.
How did you like our India and this Taj Mahal? Very like India. India is very beautiful country Uh, and amazing country. Thank you so much. Namaste. ನೋಡ್ತಾ ನೋಡ್ತಾ ಇದ್ದರೆ ಅಲ್ಲಿ ಟೈಮ್ ಹೇಗೆ ಪಾಸ್ ಆಯಿತು ಅಂತಲೇ ಹೇಳೋಕ್ಕಾಗೋದಿಲ್ಲ. ನಾವು ಹತ್ತತ್ರ 6:30ಗೆಲ್ಲ ಹೋಗಿದ್ದೀವಿ. ನಾವು ಸುಮಾರು 9:30ವರೆಗೆಲ್ಲ ಇದ್ದೀವಿ. ಆ 3 ಅವರ್ಸ್ ಹೇಗೆ ಸ್ಪೆಂಡ್ ಮಾಡಿದ್ವಿ, ಹೇಗೆ ಕಳೀತು ಅಂತಲೇ ಗೊತ್ತಾಗೋದಿಲ್ಲ. ಅಷ್ಟು ಬ್ಯೂಟಿಫುಲ್ ಆಗಿದೆ ನಿಜವಾಗ್ಲೂ. ಒಂಥರ ಆ ಶಾಹಿ ದರ್ವಾಜದಿಂದ ನಾವು ಎಂಟ್ರ್ ಆಗ್ತೀವಲ್ಲ, ಆ ಮೊಮೆಂಟ್ ಅಂತೂ ಹೇಳೋಕ್ಕಾಗಲ್ಲ. ವೈಟ್ ಒಂಥರ ಹಿಮದ ಮಧ್ಯೆ ನಿಂತಂಗಿರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ವೆರಿ ಬ್ಯೂಟಿಫುಲ್ ಅಂತ ಅನಿಸ್ಬಿಡುತ್ತೆ. ರಿಯಲಿ ನಮಗೆ ತುಂಬ ಖುಷಿ ಅನಿಸುತ್ತೆ. ನೀವು ಸಹ ಯಾವಾಗಾದರೂ ಆಗ್ರಾಗೆ ಹೋದರೆ, ಡೆಲ್ಲಿ ಕಡೆ ಎಲ್ಲ ಹೋದರೆ ಖಂಡಿತ ಇದನ್ನು ವಿಸಿಟ್ ಮಾಡಿ, ಮಿಸ್ ಮಾಡಬೇಡಿ ಅಂತ ಹೇಳ್ತೀನಿ. ಹಾಗೆ ನನ್ನ ಚಾನಲನ್ನು ಮರೀದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.